ಹಾಯ್ ಹಲೋ ನಮಸ್ತೆ ಗ್ಯಾರಂಟಿ ಸ್ಪೆಷಲ್ಗೆ ಸ್ವಾಗತ. ನಾನು ರಾಮ್ ಬಡ್ಗೇರ್. ಕರ್ನಾಟಕದಲ್ಲಿ ಕಿಚ್ಚು ಹೊತ್ತಿಸಿದ ಜಾತಿ ಜನಗಣತಿ ವರದಿ ಕೊನೆ ಕ್ಷಣದಲ್ಲಿ ಜಾತಿ ಗಣತಿ ಬಯಲಾಗದಂತೆ ತಡೆದಿದ್ಯಾರೋ? ಅಂಕಿ ಸಂಖ್ಯೆ ಬಯಲಾದರೆ ಸಿಎಂ ಸಿದ್ದರಾಮಯ್ಯಗೆ ಭಾರಿ ಬಲ. ಪ್ರಬಲ ಸಮುದಾಯಗಳಿಗೆ ಅಹಿಂದ ಭಯ ಕಾಡ್ತಾ ಇದೆಯಾ? ಇದೇ ಈ ಹೊತ್ತಿನ ವಿಶೇಷ ಅಹಿಂದ ರಾಮಯ್ಯ. ಕಳೆದೊಂದು ದಶಕದಿಂದ ಕರ್ನಾಟಕದಲ್ಲಿ ಜಾತಿ ಜನಗಣತಿ ವರದಿ ಆಗಾಗ ಸದ್ದು ಮಾಡಿ ಬಳಿಕ ತೆರೆಮರೆಗೆ ಸರಿತಾ ಇತ್ತು. ಈಗ ಜಾತಿ ಗಣತಿ ವರದಿ ಬಹಿರಂಗವಾಗಲು ಕ್ಲೈಮ್ಯಾಕ್ಸೇ ರೆಡಿಯಾಗಿದೆ. ಗುರುವಾರ ನಡೆದ ಕ್ಯಾಬಿನೆಟ್ ಸಭೆಯಲ್ಲಿ ಜಾತಿ ಗಣತಿ ವರದಿ ಮಂಡನೆಯಾಗಿದೆ. ಜಾತಿ ಗಣತಿ ವರದಿ ಮಂಡನೆಯಾಗಿದ್ರೂ ವರದಿ ಕುರಿತು ಕ್ಯಾಬಿನೆಟ್ನಲ್ಲಿ ಯಾವುದೇ ನಿರ್ಣಯ ಕೈಗೊಂಡಿಲ್ಲ. ಸದ್ಯಕ್ಕೆ ಜಾತಿ ಗಣತಿ ಭಾರಿ ಸದ್ದು ಮಾಡ್ತಿರೋದು ಯಾಕೆ ಅಂತ ನೋಡೋಣ ಬನ್ನಿ. ಮಂಡನೆಯಾಗಿದೆ. ಮಂಡನೆಯಾಗಿ ಅದ್ರ ಶಿಫಾರಸುಗಳು ಅದರಿಂದ ಕೆಲವು ಮಂತ್ರಿಗಳು ಆ ಶಿಫಾರಸುಗಳನ್ನೆಲ್ಲ ನೋಡಬೇಕು ಅಂತ ಅದು ನೋಡಿದ ಮೇಲೆ ಮುಂದಿನ ಗುರುವಾರ 4 ಗಂಟೆಗೆ ಕ್ಯಾಬಿನೆಟ್ ಮೀಟಿಂಗ್ ಇದೆ. ಅದನ್ನು ಅಲ್ಲಿ ಚರ್ಚೆ ಮಾಡಿ ಇದೇ ಮಾತು, ಇದೊಂದೇ ಒಂದು ಮಾತು. ಸಿಎಂ ಸಿದ್ದರಾಮಯ್ಯ ಹೇಳಿದ ಇದೊಂದೇ ಒಂದು ಮಾತು ರಾಜ್ಯದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ. ಸಿದ್ದರಾಮಯ್ಯ ಮೊದಲ ಬಾರಿ ಮುಖ್ಯಮಂತ್ರಿ ಆಗಿದ್ದಾಗ ಜಾತಿ ಗಣತಿ ಮಾಡಿಸಿದ್ರು. ಕಾಂತರಾಜು ನೇತೃತ್ವದಲ್ಲಿ ನೇಮಕವಾಗಿದ್ದ ಸಮಿತಿ ಕರ್ನಾಟಕದ ಸಾಮಾಜಿಕ ಆರ್ಥಿಕತೆ ಹೆಸರಲ್ಲಿ ಜಾತಿ ಗಣತಿ ಮಾಡಿತ್ತು. ಈ ಸಮಿತಿ ರಚನೆಯಾದಾಗಿನಿಂದಲೂ ಪರ ವಿರೋಧದ ಚರ್ಚೆ ನಡೀತಲೇ ಇದೆ. ಕಳೆದೊಂದು ದಶಕದಿಂದ ಜಾತಿ ಗಣತಿ ವರದಿ ಆಗ ಬಹಿರಂಗ ಮಾಡ್ತಾರೆ, ಈಗ ಬಹಿರಂಗ ಮಾಡ್ತಾರೆ ಅನ್ನೋ ಊಹಾಪೋಹಗಳು ಕೇಳಿ ಬರ್ತಿದ್ವು. ಇದೊಂಥರ ಬುಟ್ಟಿಯಲ್ಲಿ ಹಾವಿದೆ ನೋಡ್ತೀರಾ ಅನ್ನೋ ಥರ ಆಗಿತ್ತು. ಆದರೆ ಈ ಬಾರಿ ಜಾತಿ ಗಣತಿ ವರದಿ ಬಹಿರಂಗ ಆಗೋ ಸಮಯ ಬಂದೇ ಬಿಟ್ಟಿದೆ. ಕೊನೆಗೂ ಸಂಪುಟ ಸಭೆಯಲ್ಲಿ ಜಾತಿ ಗಣತಿ ವರದಿ ಮಂಡನೆ. ಇನ್ನೊಂದೇ ವಾರದಲ್ಲಿ ಜಾತಿ ಗಣತಿ ವರದಿ ಹಣೆಬರಹ ಫಿಕ್ಸ್. ಏಪ್ರಿಲ್ 11, 2025 ಗುರುವಾರ ಕರ್ನಾಟಕ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ವಿಧಾನಸೌಧದಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಜಾತಿ ಗಣತಿ ವರದಿ ಮಂಡನೆಯಾಗಿದೆ. ಈ ಮೂಲಕ ಕಳೆದೊಂದು ದಶಕದಿಂದ ಕೋಲ್ಡ್ ಸ್ಟೋರೇಜ್ ಸೇರಿದ ಜಾತಿ ಗಣತಿ ವರದಿ ಹೊರಬಂದಿದೆ. ಸಚಿವ ಸಂಪುಟ ಸಭೆಯಲ್ಲಿ ಜಾತಿ ಗಣತಿ ವರದಿ ಮಂಡನೆ ಆಗುವ ಮೊದಲೇ ಅದರಲ್ಲಿನ ಅಂಕಿಅಂಶಗಳು ಸೋರಿಕೆಯಾಗಿವೆ. ಗುರುವಾರ ಮಂಡನೆಯಾಗಿರೋ ಜಾತಿ ಗಣತಿ ವರದಿಗೆ ಹಲವು ಸಚಿವರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಏಪ್ರಿಲ್ 17ರಂದು ನಡೆಯುವ ಸಚಿವ $5,000 ವಿಶ್ವಕರ್ಮ, ಗಂಗಾಮತಸ್ಥ, ಬ್ರಾಹ್ಮಣ ಸಮುದಾಯಗಳು ತಲಾ 15 ಲಕ್ಷ ಜನಸಂಖ್ಯೆಯನ್ನ ಹೊಂದಿವೆ. ಈಡಿಗ ಸಮುದಾಯದ ಜನಸಂಖ್ಯೆ 14 ಲಕ್ಷ ಆಗಿದ್ರೆ ಕ್ರೈಸ್ತ ಸಮುದಾಯದ ಜನಸಂಖ್ಯೆ 12 ಲಕ್ಷ ಆಗಿತ್ತು. ಯಾದವ ಸಮುದಾಯ 10 ಲಕ್ಷ ಜನಸಂಖ್ಯೆಯನ್ನ ಹೊಂದಿದೆ. ಅರೆ ಅಲೆಮಾರಿ ಸಮುದಾಯ, ಮಡಿವಾಳ ಸಮುದಾಯ ತಲಾ 6 ಲಕ್ಷ ಜನಸಂಖ್ಯೆಯನ್ನ ಹೊಂದಿವೆ. ಸವಿತಾ ಸಮಾಜದ ಜನಸಂಖ್ಯೆ 5 ಲಕ್ಷ ಆಗಿದ್ದು, ಕುಂಬಾರ ಮತ್ತು ವಹನಿಕುಲ ಕ್ಷತ್ರಿಯ ಸಮುದಾಯಗಳು ತಲಾ 5 ಲಕ್ಷ ಜನಸಂಖ್ಯೆಯನ್ನ ಹೊಂದಿವೆ. ಸದ್ಯಕ್ಕೆ ಸೋರಿಕೆಯಾಗಿರೋ ಜಾತಿ ಗಣತಿ ವರದಿ ಭಾರಿ ಚರ್ಚೆಯನ್ನ ಹುಟ್ಟುಹಾಕಿದೆ.
ರಾಜ್ಯದಲ್ಲಿ ಇದುವರೆಗೆ ಅತ್ಯಂತ ಪ್ರಬಲ ಸಮುದಾಯಗಳು ಅಂತ ಗುರುತಿಸಿಕೊಂಡಿದ್ದ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯಗಳ ಜನಸಂಖ್ಯೆ ಅತ್ಯಂತ ಕಡಿಮೆಯಾಗಿದೆ ಅಂತ ಕೆಲವರು ಆರೋಪಿಸುತ್ತಿದ್ದಾರೆ. ಇದಕ್ಕೆ ಹೋಲಿಸಿದರೆ ಅಲ್ಪಸಂಖ್ಯಾತ, ಹಿಂದುಳಿದ, ದಲಿತ ಸಮುದಾಯಗಳ ಜನಸಂಖ್ಯೆ ಎರಡು ಪ್ರಬಲ ಸಮುದಾಯಗಳ ಜನಸಂಖ್ಯೆಗಿಂತ ದುಪ್ಪಟ್ಟಾಗಿದೆ. ಜಾತಿ ಗಣತಿ ವರದಿ ಹೇಗೆ ನೋಡಿದ್ರೂ ಸಿದ್ದರಾಮಯ್ಯಗೆ ಅನುಕೂಲಕರವಾಗಿದೆ. ಸದ್ಯಕ್ಕೆ ಅಹಿಂದ ವರ್ಗಗಳ ಅನಭಿಷಿಕ್ತ ನಾಯಕ ಅಂತ ಕರೆಸಿಕೊಳ್ಳುವ ಸಿದ್ದರಾಮಯ್ಯರ ಬಲ ಎರಡು ಪ್ರಬಲ ಸಮುದಾಯಗಳ ನಾಯಕರಿಗಿಂತ ದುಪ್ಪಟ್ಟಿದೆ ಅನ್ನೋದು ಇದರಿಂದ ಸಾಬೀತಾಗ್ತಿದೆ. ಜೆಡಿಎಸ್ನಲ್ಲಿ ತಮ್ಮನ್ನ ಕಡೆಗಣಿಸಿದ್ದಾರೆ ಅಂತ ಆರೋಪಿಸಿ ಸಿದ್ದರಾಮಯ್ಯ ಆ ಪಕ್ಷದಿಂದ ಹೊರಬಂದಿತ್ತು. ಸಿದ್ದರಾಮಯ್ಯ ಜೆಡಿಎಸ್ನಿಂದ ಹೊರಬಂದ ದಿನದಿಂದಲೂ ಅಹಿಂದ ವರ್ಗಗಳು ಅವರ ಬೆನ್ನಿಗೆ ನಿಂತಿವೆ. ಕಾಲ ಕಾಲಕ್ಕೆ ಅಹಿಂದ ವರ್ಗಗಳ ಸಮಾವೇಶ ಆಯೋಜಿಸುವ ಮೂಲಕ ಅಹಿಂದ ವರ್ಗಗಳು ತಮ್ಮಿಂದ ದೂರವಾಗದಂತೆ ಸಿದ್ದರಾಮಯ್ಯ ಎಚ್ಚರಿಕೆ ವಹಿಸಿದ್ದಾರೆ. ಜೊತೆಗೆ ಸಿದ್ದರಾಮಯ್ಯ ಆಪ್ತವರ್ಗದಲ್ಲಿ ಗುರುತಿಸಿಕೊಂಡಿರುವ ಬಹುತೇಕ ಸಚಿವರು ಅಹಿಂದ ವರ್ಗಕ್ಕೆ ಸೇರಿದವರಾಗಿದ್ದಾರೆ. ಎಚ್.ಸಿ. ಮಹಾದೇವಪ್ಪ, ಕೆ.ಎನ್. ರಾಜಣ್ಣ, ಸತೀಶ್ ಜಾರಕಿಹೊಳಿ, ಜಮೀರ್ ಅಹಮದ್ ಖಾನ್, ಕೆ.ಜೆ. ಜಾರ್ಜ್, ಭೈರತಿ ಸುರೇಶ್, ಆರ್.ಬಿ. ತಿಮ್ಮಾಪುರ ಸೇರಿದಂತೆ ಸಿದ್ದರಾಮಯ್ಯ ಆಪ್ತ ಸಚಿವರು ಅಹಿಂದ ವರ್ಗಕ್ಕೆ ಸೇರಿದವರಾಗಿದ್ದಾರೆ. ಸಿದ್ದರಾಮಯ್ಯ ಯಾವ ಅಹಿಂದ ಮತಗಳನ್ನು ನಂಬಿಕೊಂಡಿದ್ದಾರೋ ಅವರ ಜನಸಂಖ್ಯೆ ಹೆಚ್ಚಿದೆ ಅನ್ನೋದು ಸೋರಿಕೆಯಾಗಿರೋ ಜಾತಿ ಗಣತಿಯಿಂದ ಬಹಿರಂಗವಾಗಿದೆ. ಅದು ಜಾತಿ ಗಣತಿ ಅಲ್ಲ, ಅದು ಸೋಷಿಯೋ ಎಕನಾಮಿಕ್ ಸರ್ವೆ, ಸಾಮಾಜಿಕ ಮತ್ತು ಆರ್ಥಿಕದ ಸಮೀಕ್ಷೆ. ಆ ಸಮೀಕ್ಷೆಯಲ್ಲಿ ಏನಿದೆ ಏನಿಲ್ಲ ಅಂತ ಇನ್ನೂ ಯಾರಿಗೂ ಗೊತ್ತಿಲ್ಲ. ಅಕಸ್ಮಾತ್ ಅದು ಕ್ಯಾಬಿನೆಟಿಗೆ ಬರ್ತಾ ಇದ್ದರೆ ಕ್ಯಾಬಿನೆಟ್ನಲ್ಲಿ ಅದೇನೇನಿದೆ ಅದರಲ್ಲಿ ನಮ್ಗೆ ಗೊತ್ತಾಗುತ್ತೆ. ವೈಜ್ಞಾನಿಕವಾಗಿದೆಯೋ ಅವೈಜ್ಞಾನಿಕವಾಗಿದೆಯೋ ಅಥವಾ ಹೆಚ್ಚು ಏನಾದರೂ ಆಗಿದೆಯೋ ಅಂತ ಅಲ್ಲಿ ಗೊತ್ತಾಗುತ್ತೆ. ಇನ್ನು ಅದು ವರದಿನೇ ಸಲ್ಲಿಕೆ ಆಗಿಲ್ಲ ಅಂದರೆ ಅದ್ರ ಬಗ್ಗೆ ನಾವು ಹೇಗೆ ಕಮೆಂಟ್ ಮಾಡೋಕ್ಕಾಗುತ್ತೆ? ಸೊ ಅದು ಅದೇ ಬರಲಿ, ಅದು ವರದಿ ಬರಲಿ. ವರದಿನಲ್ಲಿ ಏನಿದೆ ಅಂತ ನನಗೂ ಗೊತ್ತಿಲ್ಲ, ತಮಗೂ ಗೊತ್ತಿಲ್ಲ. ಆ ವರದಿನಲ್ಲಿ ಅಂಕಿಅಂಶಗಳು ಏನಿದೆ, ಹೇಗೆ ಕಲೆಕ್ಟ್ ಮಾಡಿದ್ದಾರೆ ಡೇಟಾವನ್ನು, ಆ ದತ್ತಾಂಶ ನಿಮ್ಮ ಸೆನ್ಸಸ್ ರಿಪೋರ್ಟಿಗೆ ಸರಿ ಸಮಾನವಾಗಿದೆಯಾ, ಅವೆಲ್ಲ ನೋಡಬೇಕಲ್ಲ ಅಂತ. ಜಾತಿ ಗಣತಿ ಬಗ್ಗೆ ಇವತ್ತು ಬರುತ್ತೆ ಅಂತ ಇದೆ. ಕ್ಯಾಬಿನೆಟ್ಗೆ ಹೋದ್ಮೇಲೆ ಗೊತ್ತಾಗುತ್ತೆ. ಆಮೇಲೆ ಜಾತಿ ಗಣತಿ ಯಾರೂ ನೋಡಿಲ್ಲ ಇದುವರೆಗೂ. ಸರ್ಕಾರಕ್ಕೆ ವರದಿ ಸಲ್ಲಿಸಿದ್ದಾರೆ, ಆದರೆ ಅದರ ಮಾಹಿತಿ ಇದುವರೆಗೂ ಯಾರಿಗೂ ಸಿಕ್ಕಿಲ್ಲ. ಊಹೆ ಮಾಡಿಕೊಂಡು ಅದ್ರ ಬಗ್ಗೆ ಕಾಮೆಂಟ್ ಮಾಡಿದ್ರೆ ತಪ್ಪಾಗುತ್ತೆ. ಆಮೇಲೆ ಜಾತಿ ಗಣತಿ ಪಬ್ಲಿಕ್ ಡಾಕ್ಯುಮೆಂಟ್ ಆಗುತ್ತೆ ಮುಂದಕ್ಕೆ. ಒಂದು ಸಲ ಅಕ್ಸೆಪ್ಟ್ ಮಾಡ್ಕೊಂಡ್ಮೇಲೆ ಪಬ್ಲಿಕ್ ಡಾಕ್ಯುಮೆಂಟ್ ಆಗುತ್ತೆ. ಆಗ ಅದರಲ್ಲಿ ಏನಾದ್ರು ತಪ್ಪುಗಳಿದ್ರೆ ಕಾಮೆಂಟ್ ಮಾಡ್ಬೋದು. ಎಲ್ಲರೂ ನಿರೀಕ್ಷಿಸಿದಂತೆ ಪರಿಶಿಷ್ಟ ವರ್ಗದ ಜನಸಂಖ್ಯೆ ಗಣನೀಯ ಸಂಖ್ಯೆಯಲ್ಲಿದೆ. ಆದರೆ ಎರಡು ಪ್ರಬಲ ಸಮುದಾಯಗಳಾದ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯಗಳ ಜನಸಂಖ್ಯೆ ಮುಸಲ್ಮಾನ ಸಮುದಾಯಕ್ಕಿಂತ ಕಡಿಮೆ ಇದೆ ಅನ್ನೋದು ಸೋರಿಕೆಯಾಗಿರೋ ಜಾತಿಗಣತಿ ವರದಿಯಿಂದ ಬಹಿರಂಗವಾಗಿದೆ. ಹೀಗಾಗಿಯೇ ಸಿದ್ದರಾಮಯ್ಯ ಸಂಪುಟದಲ್ಲಿರೋ ಬಹುತೇಕ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯಗಳ ಸಚಿವರು ಜಾತಿಗಣತಿ ವರದಿ ಒಪ್ಪಲು ತಯಾರಿಲ್ಲ. ಡಿಸಿಎಂ ಡಿಕೆ ಶಿವಕುಮಾರ್, ಎಂಬಿ ಪಾಟೀಲ್, ಲಕ್ಷ್ಮೀ ಹೆಬ್ಬಾಳ್ಕರ್, ಈಶ್ವರ್ ಖಂಡ್ರೆ, ಎಸ್ ಮಲ್ಲಿಕಾರ್ಜುನ್, ಚಲುವರಾಯಸ್ವಾಮಿ ಜಾತಿಗಣತಿ ವರದಿ ಸ್ವೀಕರಿಸದಂತೆ ಒತ್ತಡ ಹೇರ್ತಿದ್ದಾರೆ. ಸಮಾಜ ಆಗಲಿ, ವೀರಶೈವ ಸಮಾಜ ಆಗಲಿ ವಿರೋಧ ಎಲ್ಲೂ ವ್ಯಕ್ತಪಡಿಸಿಲ್ಲ. ಅವ್ರದ್ದು ಅಭಿಪ್ರಾಯ ಇಷ್ಟೇ, 10 ವರ್ಷ ಆಗಿರೋದ್ರಿಂದ ಅದನ್ನ ಸ್ವಲ್ಪ ರಿವ್ಯೂ ಮಾಡಬೇಕು ಅನ್ನೋದು ಅವರ ಅಭಿಪ್ರಾಯ ಹೇಳಿದ್ದಾರೆ ಸಮಾಜದ ಅನೇಕ ಮುಖಂಡರುಗಳು. ಜೊತೆಗೆ ವೈಜ್ಞಾನಿಕವಾಗಿ ನೀವು ಹೇಳ್ದಂಗೆ ಎಲ್ಲರೂ ಮನೆಗೆ ಭೇಟಿ ಕೊಟ್ಟು ಮಾಹಿತಿಯನ್ನು ಪಡೆದಿಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಸೊ ಇವೆರಡು ವಿಚಾರ ಇದೆ. ಬಟ್ ಅದೇ ಕ್ಯಾಸ್ಟ್ ಸೆನ್ಸಸ್ ಮಾಡೋದ್ರ ಬಗ್ಗೆ ಇಡೀ ರಾಜ್ಯದ ಎಲ್ಲ ಸಮಾಜದ ಜನ ಒಪ್ಪಿದ್ದಾರೆ, ಮಾಡಬೇಕು. ರಾಷ್ಟ್ರ ಮಟ್ಟದಲ್ಲೂ ಅನೇಕ ರಾಜ್ಯಗಳಲ್ಲಿ ಪ್ರಾರಂಭ ಮಾಡಿದ್ದಾರೆ. ನಮ್ಮ ಪಕ್ಷದಲ್ಲೂ ಸಹ ಪ್ರಣಾಳಿಕೆಯಲ್ಲಿದೆ, ಮಾಡಬೇಕು ಅನ್ನೋದ್ರಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ಇವತ್ತು ಇನ್ನ ಚೀಫ್ ಮಿನಿಸ್ಟರ್ ನೋಡಿಲ್ಲ, ನಾನು ನೋಡಿಲ್ಲ, ಮಂತ್ರಿಗಳು ನೋಡಿಲ್ಲ. ಅದಾದ ಮೇಲೆ ಏನು ತೀರ್ಮಾನ ಮಾಡಬೇಕು ಅದನ್ನ ಚರ್ಚೆ ಮಾಡಿ ತಿಳಿಸ್ತೀವಿ. ಅದನ್ನ ಇಲ್ಲಿ ಮಾಧ್ಯಮದ ಮುಂದೆ ಮಾತಾಡೋ ವಿಚಾರ ಅಲ್ಲ.
ಗುರುವಾರ ಮಂಡನೆಯಾದ ಜಾತಿ ಗಣತಿ ವರದಿಯನ್ನ ಕೂಡಲೇ ಸ್ವೀಕಾರ ಯಾಕೆ ಮಾಡಿಲ್ಲ? ಜಾತಿ ಗಣತಿ ಸ್ವೀಕಾರಕ್ಕೆ ವಿರೋಧ ವ್ಯಕ್ತಪಡಿಸಿರೋರು ಯಾರು? ಸಿದ್ದರಾಮಯ್ಯ ಸಂಪುಟದಲ್ಲಿ ಒಮ್ಮತ ಮೂಡಿಲ್ಲ. ಕೆಲವು ಸಚಿವರು ಜಾತಿ ಜನಗಣತಿ ಸ್ವೀಕರಿಸಿ ಅದರಲ್ಲಿನ ಅಂಕಿಅಂಶಗಳನ್ನು ಸ್ವೀಕರಿಸಿ ಅಂತಿದ್ರೆ, ಇನ್ನೂ ಕೆಲವು ಸಚಿವರು ಜಾತಿ ಜನಗಣತಿ ವರದಿ ಸ್ವೀಕರಿಸಬಾರದು ಅಂತ ಹೇಳ್ತಾ ಇದ್ದಾರೆ. ಹಲವು ಸಚಿವರು ಯಾವುದೇ ನಿಲುವು ತಳೆಯದೆ ತಟಸ್ಥರಾಗಿದ್ದಾರೆ. ಸಿದ್ದು ಬಣ ವರದಿ ಸ್ವೀಕರಿಸಲು ಒತ್ತಡ ಹೇರ್ತಾ ಇದ್ರೆ, ಡಿಸಿಎಂ ಡಿಕೆಶಿ ವರದಿಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಸಿದ್ದರಾಮಯ್ಯ ಮೊದಲ ಬಾರಿ ಸಿಎಂ ಆಗಿದ್ದಾಗ ಮಾಡಿಸಿದ್ದ ಜಾತಿ ಜನಗಣತಿ ವರದಿ ಸ್ವೀಕರಿಸುವ ವಿಚಾರದಲ್ಲಿ ಸಿದ್ದು ಸಂಪುಟದಲ್ಲಿ ಒಮ್ಮತ ಮೂಡುತ್ತಿಲ್ಲ. ಕೆಲವು ಸಚಿವರು ವರದಿ ಹೇಗಿದೆಯೋ ಅದೇ ರೀತಿ ಸ್ವೀಕಾರ ಮಾಡಿ ಅಂತಿದ್ದಾರೆ. ಆದರೆ ಇನ್ನೂ ಹಲವು ಸಚಿವರು ವರದಿ ನೀಡಿ 10 ವರ್ಷ ಆಗ್ತಾ ಬರ್ತಾ ಇದೆ, ಆ ವರದಿಯನ್ನ ಸ್ವೀಕಾರ ಮಾಡಿದ್ರೆ ಜನರಿಗೆ ತಪ್ಪು ಸಂದೇಶ ರವಾನೆಯಾಗಲಿದೆ ಅಂತ ಹೇಳ್ತಿದ್ದಾರೆ. ಈ ವಿಚಾರದಲ್ಲಿ ಸಿದ್ದು ಸರ್ಕಾರದ ಸಚಿವರಲ್ಲಿ ಭಿನ್ನಾಭಿಪ್ರಾಯ ಮನೆ ಮಾಡಿದೆ. ಇದೇ ಕಾರಣಕ್ಕೆ ಗುರುವಾರ ನಡೆದ ಸಂಪುಟ ಸಭೆಯಲ್ಲಿ ವರದಿ ಮಂಡನೆ ಮಾತ್ರ ಆಗಿದೆ. ವರದಿ ಕುರಿತು ಯಾವುದೇ ಆಕ್ಷೇಪಗಳು ಇದ್ರೆ ಅದನ್ನು ವಿವರವಾಗಿ ಸಂಪುಟದ ಎದುರು ಮಂಡಿಸಲು ಸಚಿವರಿಗೆ ಸಿದ್ದರಾಮಯ್ಯ ಸೂಚನೆ ನೀಡಿದ್ದಾರೆ. ಹೈಕಮಾಂಡ್ ಆಶಯದಂತೆ ನಡೆಯುತ್ತೇವೆ ಎಂದ ಮುನಿಯಪ್ಪ. ಕಾಂಗ್ರೆಸ್ ಹೈಕಮಾಂಡ್ ಆಶಯದಂತೆ ವರದಿ ಸ್ವೀಕರಿಸಲು ಸರ್ಕಾರ ಸಿದ್ಧವಿದೆ ಅಂತ ಸಚಿವ ಮುನಿಯಪ್ಪ ಹೇಳಿದ್ದಾರೆ. ಕ್ಯಾಬಿನೆಟ್ ಸಭೆಗೂ ಮುನ್ನ ವಿಧಾನಸೌಧದ ಹೊರಗೆ ಮಾತನಾಡಿದ ಆಹಾರ ಮತ್ತು ನಾಗರಿಕ ಪೂರೈಕೆ ಖಾತೆ ಸಚಿವ ಕೆಎಚ್ ಮುನಿಯಪ್ಪ ಜಾತಿ ಗಣತಿ ವರದಿಗೆ ತಮ್ಮ ವಿರೋಧವಿಲ್ಲ ಅಂತ ಹೇಳಿದ್ರು. ಅಲ್ಲದೆ ಸಂಪುಟದಲ್ಲಿ ತೀರ್ಮಾನಿಸಿ ವರದಿ ಕುರಿತು ಅಂತಿಮ ತೀರ್ಮಾನ ಕೈಗೊಳ್ತೀವಿ ಅಂತ ಹೇಳಿದ್ರು. ಕ್ಯಾಬಿನೆಟ್ ಡಿಸಿಷನ್ ಏನಾಗ್ತದೆ ಅನ್ನೋದು ಇನ್ನೇ ಕಾದು ನೋಡಿ. ಇನ್ನು 1 ಅವರ್ 2 ಅವರ್ಸ್ ಕ್ಯಾಬಿನೆಟ್ ಡಿಸಿಷನ್ ಆಗಲಿ. ಇದು ಹೈಕಮಾಂಡ್, ನಮ್ಮ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾಗಲಿ, ನಮ್ಮ ನಾಯಕರು ಮತ್ತು ವಿರೋಧ ಪಕ್ಷದ ನಾಯಕರು ಪಾರ್ಲಿಮೆಂಟ್ ಅವರು ಕೂಡ ಇದನ್ನು ಹೇಳಿದ್ದಾರೆ. ಜಾತಿ ಜನಗಣತಿ ಆದರೆ ಯಾವುದೇ ಸಮಾಜಕ್ಕೂ ಅನ್ಯಾಯ ಆಗೋದಿಲ್ಲ. ಇದರಿಂದ ಸಾಮಾಜಿಕ ಬದ್ಧತೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿರುವ ಸಂವಿಧಾನ ರಕ್ಷಣೆ ಮಾಡಬೇಕಾದ್ರೆ ಇದು ಅವಶ್ಯಕತೆ ಇದೆ. ಇದರಿಂದ ಯಾವುದೇ ಸಮುದಾಯಕ್ಕೂ, ಮೇಲ್ವರ್ಗ ಆಗಲಿ, ಶೋಷಿತ ವರ್ಗಗಳಾಗಲಿ, ಹಿಂದುಳಿದವರಾಗಲಿ, ಅಲ್ಪಸಂಖ್ಯಾತರಾಗಲಿ ಯಾರಿಗೂ ಅನ್ಯಾಯ ಆಗಲ್ಲ ಅನ್ನೋದೊಂದೇ ಮಾನದಂಡ. ಇದಕ್ಕೆ ಹೈಕಮಾಂಡ್ ಬದ್ಧವಾಗಿದೆ, ನಮ್ಮ ಪಾರ್ಟಿನೂ ಬದ್ಧವಾಗಿದೆ. ಇವತ್ತು ಮಾತಾಡೋಣ, ನೋಡೋಣ ಯಾವ ಅವರಿಗೂ ಕೂಡ ಯಾರಿಗೂ ಅನ್ಯಾಯ ಆಗಿಲ್ಲ. ಪ್ರಜಾಪ್ರಭುತ್ವದಲ್ಲಿ ಲಾಸ್ಟ್ ಕಟ್ಟಕಡೆಯ ಒಬ್ಬ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಅಸಮಾನತೆಯನ್ನು ಕಂಡಿರುವಂಥವ್ರಿಗಾಗಲಿ ಅಥವಾ ಮುಂದುವರೆದ ಸಮಾಜಗಳಿಗಾಗಲಿ ಭಾರತದ ಪ್ರಜೆ ಅಂದರೆ ಪ್ರತಿಯೊಬ್ಬರಿಗೂ ಸಂವಾದ ಹಕ್ಕಿರ್ತದೆ. ಅದೇ ಸಂವಿಧಾನ. ಎಲ್ಲರ ಅಭಿಪ್ರಾಯ ಪಡೆದು ಒಟ್ಟಾಗಿ ತೀರ್ಮಾನ ಮಾಡ್ತೀವಿ. ಜಾತಿ ಗಣತಿ ವರದಿ ಕುರಿತು ಮಾತನಾಡಿದ ಮತ್ತೊಬ್ಬ ಸಚಿವ ಸತೀಶ್ ಜಾರಕಿಹೊಳಿ, ಸಂಪುಟದಲ್ಲಿ ಚರ್ಚೆ ಮಾಡ್ತೀವಿ, ಎಲ್ಲರ ಅಭಿಪ್ರಾಯ ಪಡೆದು ಎಲ್ಲರನ್ನ ಒಟ್ಟಾಗಿ ತೆಗೆದುಕೊಂಡು ಹೋಗುವ ರೀತಿಯಲ್ಲಿ ತೀರ್ಮಾನ ಮಾಡ್ತೀವಿ ಅಂತ ಅವರು ಹೇಳಿದರು. ಅಲ್ಲದೆ ಕೆಲವು ಸಮುದಾಯಗಳಿಗೆ ಅನ್ಯಾಯವಾಗುವ ರೀತಿಯಲ್ಲಿ ಜಾತಿ ಗಣತಿ ವರದಿ ಇದೆ ಅಂತ ಕೆಲವರು ಊಹಾಪೋಹಗಳನ್ನ ಹಬ್ಬಿಸಿದ್ದಾರೆ. ಇಂತಹ ಊಹಾಪೋಹಗಳಿಗೆ ತಲೆ ಕೆಡಿಸಿಕೊಳ್ಳುವುದು ಬೇಡ ಅಂತ ಹೇಳಿದ್ದಾರೆ. ಕೂಡ ಹೇಳಿದೆ, ಬಂದು ಚರ್ಚೆ ಆಗ್ತಿದೆ, ಏನು ಅಂತ ಎಲ್ಲರೂ ಒಟ್ಟಾಗಿ ಅಭಿಪ್ರಾಯ ಪಡೆದು ಅದು ಅಂತಿಮ ನಿರ್ಧಾರ ಆಗುತ್ತೆ. ಸೊ ನೋಡೋಣ ಏನಾಗ್ತಿದೆ ನನಗೆ ಗೊತ್ತಿಲ್ಲ, ಕಾದ್ ನೋಡೋಣ. ಅದೇ ಕರೆಕ್ಟ್. ಅದು ಯಾವಾಗ ಸರಿ ಇಲ್ಲ ಅಂತ ಯಾವಾಗ ಗೊತ್ತಾಗೋದ್ರು ಓಪನ್ ಆದ್ಮ್ಯಾಗ ಗೊತ್ತಾಗೋದು ಸರಿ ಇಲ್ಲ ಅಂತ. ಅದಾದ ಆಮ್ಯಾಗ ಓಪನರ್ ಆಗಲಿ, ಆಮ್ಯಾಗ ಅದನ್ನು ಕ್ಯಾಬಿನೆಟ್ ಹೇಳಿಕ್ಕೆ ಅವಕಾಶ ಇದೆ. ನನ್ನ ಪ್ರಕಾರ ಒಂದ್ಸಾರಿ ಸದನ ಕರಿಬೇಕು, ಅದನ್ನ ಚರ್ಚೆ ಮಾಡಬೇಕು, ಯಾರು ಏನಾಗ ಓಪನ್ ಆಗಿ ಮಾತಾಡ್ಲಿಕ್ಕೆ ಅವಕಾಶ ಕೊಡಬೇಕು, ಅದು ಒಳ್ಳೇದದು. ಅದನ್ನೇ ಹೇಳಿ ಸದನಲ್ಲಿ ಹೇಳಿ, ಯಾರಿಗಾರ ಅಂಕಿಅಂಶ ಬಗ್ಗೆ ಆರೋಪ ಇದ್ರೆ, ಡೌಟ್ ಇದ್ರೆ ಸದನಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ಬೇಕಂತ ನಾನು ವಿನಂತಿ. ಒಂದ್ಸಾರಿ ಚರ್ಚೆ ಆಗಬೇಕು ಸಮಗ್ರವಾಗಿ, ಯಾರ್ದು ಕೂಡ ಉಳಿಬಾರ್ದು. ಇದು ಸಚಿವ ಸಂಪುಟ ಸಭೆಗೆ ಮುನ್ನ ಸಚಿವರು ವ್ಯಕ್ತಪಡಿಸಿದ್ದ ಅಭಿಪ್ರಾಯ ಆಗಿತ್ತು. ಸಚಿವ ಸಂಪುಟ ಸಭೆ ಮುಗಿದ ಬಳಿಕ ಸಚಿವರಾದ ಎಚ್.ಕೆ. ಪಾಟೀಲ್ ಮತ್ತು ಶಿವರಾಜ ತಂಗಡಗಿ ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡಿದರು. ಈ ವೇಳೆ ಸಂಪುಟದಲ್ಲಿ ಚರ್ಚೆಯಾದ ವಿಚಾರಗಳ ಕುರಿತು ಮಾಹಿತಿ ನೀಡಿದರು. ಸಂಪುಟದಲ್ಲಿ ಜಾತಿ ಗಣತಿ ವಿಚಾರದ ಕುರಿತು ಯಾರ್ಯಾರು ಯಾವ್ಯಾವ ಸಲಹೆಗಳನ್ನು ನೀಡಿದ್ರು ಅಂತಲೂ ಹೇಳಿದರು. ಹಾಗಿದ್ರೆ ಸಂಪುಟದಲ್ಲಿ ಈ ಕುರಿತು ಯಾವ ರೀತಿ ಚರ್ಚೆ ನಡೀತು ಅನ್ನೋ ಕುರಿತು ಶಿವರಾಜ ತಂಗಡಗಿ ಏನು ಹೇಳಿದ್ರು ಅಂತ ನೀವೇ ಕೇಳಿ. ಸರ್, ಈಗ ಕ್ಯಾಬಿನೆಟ್ನಲ್ಲಿ ಹಿಂದುಳಿದ ವರ್ಗದ ಆಯೋಗದ ಸಾಮಾಜಿಕ, ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆಯನ್ನು ಹಿಂದೆ ಕಾಂತರಾಜ್ ಅವರು ಅವಧಿ ಮುಗಿದ ಮೇಲೆ
ಮೆಂಬರ್ ಸೆಕ್ರೆಟರಿಯವರು ಸಹಿ ಮಾಡಲಾರ್ದು ಹಂಗೆ ಬಿಟ್ಟಿದ್ದಕ್ಕೆ ಅದು ವರದಿ ಅಷ್ಟೇ ನಿಂತಿತ್ತು. ಅದಾದಮೇಲೆ ಜಯಪ್ರಕಾಶ್ ಹೆಗಡೆ ಅವರು ಆಯೋಗದ ಅಧ್ಯಕ್ಷರಾದ ಮೇಲೆ ಮುಖ್ಯಮಂತ್ರಿಗಳ ಒಂದು ಆದೇಶದ ಮೇಲೆ ಅದನ್ನು ಮುಂದುವರಿಸಿ ಪೂರ್ಣ ವರದಿಯನ್ನು ಕೊಡಬೇಕು ಅಂತ ಹೇಳಿದರು. ಅದರ ಪ್ರಕಾರ ಸನ್ಮಾನ್ಯ ಜಯಪ್ರಕಾಶ್ ಹೆಗಡೆ ಅವರು ವರದಿಯನ್ನು ಕೊಟ್ಟರು. ಆ ವರದಿಯಲ್ಲಿ ಕನಿಷ್ಠ 2 ಬಾಕ್ಸು ವರದಿಯನ್ನು ಕೊಟ್ಟಿದ್ದರು. ಅದರಲ್ಲಿ ಮೊದಲನೇ ಬಾಕ್ಸ್ನೊಳಗೆ ಜಾತಿ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಮತ್ತು ಸಮಗ್ರ ವರದಿಯ ಒಂದು ಬುಕ್ಕ, ಜಾತಿವಾರು ಜನಸಂಖ್ಯೆಯ ಒಂದು ಸಂಪುಟ ಮತ್ತು ಜಾತಿ ವರ್ಗಗಳ ಪ್ರಮುಖ ಲಕ್ಷಣಗಳು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳನ್ನು ಹೊರತುಪಡಿಸಿ ಉಳಿದ 8 ಸಂಪುಟಗಳು ಇದ್ದವು. ಅದಾದಮೇಲೆ ಜಾತಿ ವರ್ಗಗಳ ಪ್ರಮುಖ ಲಕ್ಷಣಗಳು ಪರಿಶಿಷ್ಟ ಜಾತಿ ಒಂದು ಸಂಪುಟ, ಪರಿಶಿಷ್ಟ ಪಂಗಡದ ಒಂದು ಸಂಪುಟ, ವಿಧಾನಸಭಾ ಕ್ಷೇತ್ರವಾರು ಜಾತಿವಾರು ಮತ್ತು ಅಂಕಿ ಅಂಶಗಳನ್ನು 2 CD-ಯಲ್ಲಿ ರೆಕಾರ್ಡ್ ಮಾಡಿ ಕೊಡುವಂಥದ್ದು ಮತ್ತು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯ ದತ್ತಾಂಶಗಳನ್ನು ಅಧ್ಯಯನ ವರದಿ ಮಾಡಿ ಅದು ಒಂದು ಪುಸ್ತಕ. ಅಂದರೆ ಈ ಒಂದು ಬಾಕ್ಸ್ನೊಳಗೆ ಕನಿಷ್ಠ 13 ಸಂಪುಟಗಳನ್ನು ಕೊಡುವಂಥ ಕೆಲಸವನ್ನು ಮಾಡಿದರು. ಅದನ್ನೇ ಮತ್ತು ಇನ್ನೊಂದು ಬಾಕ್ಸು ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಜಾತಿವಾರು ವರ್ಗಗಳ ಸಂಪುಟ, ಅಂದರೆ 4 ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳನ್ನು ಹೊರತುಪಡಿಸಿ ಅದಕ್ಕೂ 4 ಬುಕ್ಗಳು ಮತ್ತು ಇನ್ನೊಂದು ಜಾತಿವಾರು ವರ್ಗಗಳ ಬಗ್ಗೆ ಒಂದು ಸಂಪುಟ, ಜಿಲ್ಲಾವಾರು ಮತ್ತು ತಾಲೂಕವಾರು ಮತ್ತು ಕುಟುಂಬ ಹಾಗೂ ಜನಸಂಖ್ಯೆ ವರದಿ 30 ಸಂಪುಟಗಳ ಅದು ಒಂದು ಬುಕ್ಕ, ಶಿಕ್ಷಣ ಉದ್ಯೋಗ ಮತ್ತು ರಾಜಕೀಯ ಪ್ರಾತಿನಿಧ್ಯ ಕುರಿತು ದ್ವಿತೀಯ ಮೂಲಗಳಿಂದ ಪಡೆದ ವಿವರ ಒಂದು ಸಂಪುಟ. ಸಚಿವ ಸಂಪುಟ ಸಭೆ ಬಳಿಕ ಗ್ಯಾರಂಟಿ ನ್ಯೂಸ್ ಪ್ರತಿನಿಧಿ ಕವನ ಶಿವಣ್ಣ ಜೊತೆಗೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಸಭೆ ಕುರಿತು ಮಾಹಿತಿ ನೀಡಿದ್ರು. ಹಾಗಿದ್ರೆ ಸಚಿವ ಸಂತೋಷ್ ಲಾಡ್ ಜಾತಿ ಗಣತಿ ವರದಿ ಕುರಿತು ಏನು ಹೇಳಿದ್ರು ಅಂತ ನೀವೇ ಕೇಳಿ. ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಒಂದು ಜಾತಿ ಗಣತಿ ಮಂಡನೆ ಆಗುತ್ತೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇತ್ತು. ಯಾಕೆ ಮಂಡನೆ ಆಗಿಲ್ಲ? ಮಂಡನೆ ಎಕ್ಸೆಪ್ಟ್ ಮಾಡ್ಕೊಂಡಿದೀವಿ. ತಳ್ಳಿ ಹಾಕಿಲ್ಲಮ್ಮ. ಇವತ್ತು ರಿಪೋರ್ಟ್ ಬಂದ್ರೆ ಓದ್ಕೋಬೇಕು ತಾನೇ. ರಿಪೋರ್ಟ್ ದೊಡ್ಡ ವಾಲ್ಯೂಮ್ ರಿಪೋರ್ಟ್ ಇದೆ. ನೀವು ಯಾಕೆ ತಳ್ಳಿ ಹಾಕಿರ ಅಂತ ಹೇಳ್ತೀರಿ? ಆ ಥರ ಯಾಕೆ ವೈ ಡು ಯು ಯೂಸ್ ದಟ್ ವರ್ಡ್? ಟುಡೇ ವಿ ಹ್ಯಾವ್ ಪ್ರಿನ್ಸಿಪಲಿ ಎಕ್ಸೆಪ್ಟೆಡ್ ದ ರಿಪೋರ್ಟ್. ಬೇಸ್ಡ್ ಆನ್ ಟು ದ ರಿಪೋರ್ಟ್ ಎಲ್ಲರಿಗೆ ಆ ರಿಪೋರ್ಟಿನ ಮಾಹಿತಿ ಕೊಡ್ತಾರೆ. ಅದನ್ನ ತಗೊಂಡು ಮುಂದೆ ನೆಕ್ಸ್ಟ್ ವೀಕ್ ಚರ್ಚೆ ಮಾಡ್ತೀವಿ. ಹಾಗಾದ್ರೆ ಮುಂದಿನ ವಾರ ಖಂಡಿತವಾಗಿ ಆಗುತ್ತಾ? ಅಲ್ಲ, ಅಲ್ಲಿ ಚರ್ಚೆ ಆಗುತ್ತಮ್ಮ. ಚರ್ಚೆ ಆದ್ಮೇಲೆ ಹೇಳ್ತೀವಿ ಆಗಿದೆಯೋ ಇಲ್ಲೋ ಆಗುತ್ತೋ ಇಲ್ಲ ಅಂತ. ಚರ್ಚೆ ಆದ್ಮೇಲೆ ಮೋಸ್ಟ್ಲಿ ಅದ್ರ ಮೇಲೆ ಚರ್ಚೆ ಆದ್ಮೇಲೆ ತಾನು ಹೇಳ್ಬೋದು. ಅದಕ್ಕೆ ಮುಂಚೆ ಹೆಂಗೆ ಹೇಳಕ್ಕಾಗಲ್ಲ. ಈ ಒಂದು ವರದಿಗೆ ಕಾಂಗ್ರೆಸ್ ನಲ್ಲೇ ಒಮ್ಮತ ಇಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಾರೆ. ಅಲ್ಲಮ್ಮ, ದ ಬ್ಯೂಟಿ ಆಫ್ ಡೆಮೋಕ್ರಸಿನಲ್ಲಿ ಡಿಸೆಂಟ್ ಕೂಡ ಇರಬೇಕು. ಈ ಸುಮ್ಮನೆ ನೀವು ಯಾರನ್ನ ಹಿಂಗೆ ಹೇಳ್ಬಿಟ್ರೆ ಕಷ್ಟ ಆಗುತ್ತೆ. ಬಟ್ ಡೆಫಿನೆಟ್ಲಿ ಅಮ್ಮ, ಯಾವುದೇ ಈ ಥರ ರಿಪೋರ್ಟ್ಗಳು ಯಾವುದೇ ಒಂದು ಮಾಡಿದಾಗ ಪರ ವಿರೋಧಗಳು ಇದ್ದೇ ಇರ್ತವೆ ಅಲ್ವಾ? ಕಾಮನ್ ಇರುತ್ತೆ. ಎನಿಥಿಂಗ್ ಇಫ್ ಯು ಆರ್ ಡೂಯಿಂಗ್ ಇಟ್. ಸೊ ಇಫ್ ಎನಿಬಡಿ ಹ್ಯಾವ್ ಗಾಟ್ ನೆಗೆಟಿವ್ ಅಬೌಟ್ ದಿಸ್, ವಿ ರೆಸ್ಪೆಕ್ಟ್ ದಟ್ ಆಲ್ಸೋ. ಇಫ್ ದೇ ಹ್ಯಾವ್ ಗಾಟ್ ಎನಿ ಡಿಸೆಂಟ್ ಅಬೌಟ್ ದಿಸ್ ಆಲ್ಸೋ, ವಿ ರೆಸ್ಪೆಕ್ಟ್. ಸಬ್ಜೆಕ್ಟಿವ್ ಆಗಿ ನೀವು ಯಾರು ಹೇಳಿದ್ರೆ ನನಗೆ ಹೇಳ್ತಾ ಇಲ್ಲ. ಬಟ್ ಯಾರು ಹೇಳಿದ್ರು ಕೂಡ ಸರ್ಕಾರ ಮಾಡಿರ್ತಕ್ಕಂಥ ಪಾರದರ್ಶಕವಾಗಿರ್ತಕ್ಕಂಥ ರಿಪೋರ್ಟ್ ಪಬ್ಲಿಕ್ ಡೊಮೇನಲ್ಲಿ ಬರುತ್ತಲ್ಲ. ಇದು ಈಗ ನಿಮ್ಮ ತಾಲೂಕಿನಲ್ಲಿ ಏನಿದೆ ಅಂತ ಕಂಪ್ಲೀಟ್ ಪಬ್ಲಿಕ್ ಡೊಮೇನಲ್ಲಿ ಬರುತ್ತೆ. ನಿಮ್ಮದು ನಂದು ಬಿಟ್ಟು ಹೋಗಿದ್ರೆ ನಾವು ಅದ್ರಾಗ ಅಡ್ಜಸ್ಟ್ ಮಾಡಿಸಿ ಹಾಕ್ಬೋದು. ವಿಪಕ್ಷಗಳು ಆಕ್ಷೇಪ ಮಾಡ್ತಿದ್ದಕ್ಕೆ ಏನಾದರೂ ಮುಂದಿನ ವಾರಕ್ಕೆ ಅಂತ ಇದು ಮಾಡಿದ್ರ? ಇಲ್ಲಮ್ಮ, ರಿಪೋರ್ಟ್ ಓದ್ಕೋಬೇಕಲ್ಲಮ್ಮ. ಇಟ್ಸ್ ಅ ಬಿಗ್ ವಾಲ್ಯೂಮ್ ರಿಪೋರ್ಟ್ ಅಲ್ವಾ? ದ ರಿಪೋರ್ಟ್ ವಿಚ್ ಹಸ್ ಕಮ್, ವಿ ನೀಡ್ ಟು ರೀಡ್ ಆ್ಯಂಡ್ ಸ್ಟಡಿ ಅಬೌಟ್ ಇಟ್. ಸೊ ಡೆಫಿನೆಟ್ಲಿ ವಿಲ್ ಹ್ಯಾವ್ ಆಂಪಲ್ ಆಫ್ ಟೈಮ್ ಇರುತ್ತೆ ಒಂದು ವಾರ ಓದ್ಕೊಳ್ಳಿಕ್ಕೆ. ಆಮೇಲೆ ಕ್ಯಾಬಿನೆಟ್ಗೆ ಹೋಗ್ತೀವಿ. ಗುತ್ತಿಗೆದಾರರ ಸಂಘ ಮತ್ತೊಂದು ಆರೋಪ ಮಾಡಿರುವಂಥದ್ದು, ಬಿಜೆಪಿ ಕಾಲಕ್ಕಿಂತಲೂ ಕೂಡ ಕಾಂಗ್ರೆಸ್ನಲ್ಲಿ ಹೆಚ್ಚು ಪರ್ಸೆಂಟೇಜ್ ಕೇಳ್ತಿದ್ದಾರೆ ಅಂತ. ಅಲ್ಲ, ಈಗ ಆರೋಪ ಅವತ್ತು ಅವಾಗೂ ಮಾಡಿದ್ದಾರೆ, ಇವಾಗೂ ಮಾಡಿದ್ದಾರೆ. ಇದ್ರ ಬಗ್ಗೆ ಸಮರ್ಪಕವಾಗಿ ಮುಖ್ಯಮಂತ್ರಿ ಸರ್ಕಾರ ಖಂಡಿತವಾಗಿ ಇದಕ್ಕೆ ಕ್ರಮ ತಗೊಂಡು ಏನು ಮಾಡಬೇಕು ಏನಿಲ್ಲ ಅದ್ರ ಉತ್ತರ ಕೂಡ ಮುಖ್ಯಮಂತ್ರಿಗಳು ಕೊಡ್ತಾರೆ. ಒಂದೆಡೆ ಜಾತಿ ಗಣತಿ ಕುರಿತು ಸಚಿವರು ಸಮರ್ಥನೆಯನ್ನೇನೋ ಮಾಡಿಕೊಳ್ತಾ ಇದ್ದಾರೆ. ಆದರೆ ವಿಪಕ್ಷಗಳು ಜಾತಿ ಗಣತಿ ವರದಿ ಸ್ವೀಕಾರಕ್ಕೆ ತೀವ್ರ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದೇ ರೀತಿ ಸರ್ಕಾರದ ಕ್ರಮವನ್ನ ಸಮರ್ಥಿಸಿಕೊಳ್ತಿದ್ದಾರೆ. ಜಾತಿ ಜನಗಣತಿ ವರದಿ ಸ್ವೀಕಾರದ ಕುರಿತು ಸಿದ್ದು ಸಂಪುಟದಲ್ಲಿ ಗೊಂದಲ ಇದ್ರೆ ವಿಪಕ್ಷಗಳು ಜಾತಿ ಗಣತಿ ವರದಿ ಜಾರಿಗೆ ವಿರೋಧ ಅಂತೂ ವ್ಯಕ್ತಪಡಿಸ್ತಾನೆ ಇದ್ದಾವೆ. ಜಾತಿ ಗಣತಿ ವರದಿಗೆ ವಿಪಕ್ಷಗಳು ವಿರೋಧ ವ್ಯಕ್ತಪಡಿಸಲು ಹಲವಾರು ಕಾರಣಗಳಿದ್ದಾವೆ. ಸರ್ಕಾರ ತನ್ನ ಬೇಳೆ ಬೇಯಿಸಿಕೊಳ್ಳಲು, ಅದರಲ್ಲೂ ಸಿದ್ದರಾಮಯ್ಯ ಜನರ ಗಮನ ಬೇರೆಡೆ ಸೆಳೆಯಲು ಜಾತಿ ಜನಗಣತಿ ವರದಿ ಸ್ವೀಕಾರಕ್ಕೆ ಮುಂದಾಗಿದ್ದಾರೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಆರೋಪವನ್ನ ಮಾಡಿದ್ದಾರೆ. ಜಾತಿ ಗಣತಿ ವರದಿ ಸ್ವೀಕರಿಸುವ ವಿಚಾರದಲ್ಲಿ ಸಿದ್ದರಾಮಯ್ಯ ಸಂಪುಟದಲ್ಲಿ ತೀವ್ರ ಗೊಂದಲವಿದೆ. ಜಾತಿ ಗಣತಿ ವರದಿ ಸ್ವೀಕರಿಸಿದ್ರೆ 2 ಪ್ರಬಲ ಸಮುದಾಯಗಳಾದ ಒಕ್ಕಲಿಗರು ಮತ್ತು ಲಿಂಗಾಯತರ ವಿರೋಧ ಕಟ್ಟಿಕೊಳ್ಳುವ ಭೀತಿ ಶುರುವಾಗಿದೆ. ಆದರೂ ಸಿದ್ದು ಸಂಪುಟದ ಕೆಲ ಸಚಿವರು ಜಾತಿ ಗಣತಿ ವರದಿಯನ್ನ ಯಥಾವತ್ತಾಗಿ ಸ್ವೀಕರಿಸಬೇಕು ಅಂತ ಒತ್ತಾಯಿಸುತ್ತಿದ್ದಾರೆ. ಇನ್ನು ಕೆಲವರು ಯಾವುದೇ ನಿರ್ಧಾರಕ್ಕೆ ಬರಲಾಗದೆ ಗೊಂದಲಕ್ಕೆ ಸಿಲುಕಿದ್ದಾರೆ. ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿಗೂ ಇದೇ ಗೊಂದಲ ಕಾಡ್ತಿರುವಂತೆ ಕಂಡುಬರ್ತಿದೆ.
ಜಾತಿ ಗಣತಿ ವರದಿ ಅಧ್ಯಯನ ಮಾಡಿ ನಿರ್ಧಾರ ಮಾಡ್ತೀನಿ. ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿಯವರು ಗ್ಯಾರಂಟಿ ನ್ಯೂಸ್ ಪ್ರತಿನಿಧಿ ಕವನ ಶಿವಣ್ಣ ಜೊತೆ ಮಾತನಾಡಿ ಜಾತಿ ಗಣತಿ ವರದಿ ಕುರಿತು ಅವರೇನು ಹೇಳಿದ್ರು ಅಂತ ನೀವೇ ಕೇಳಿ. ಸರ್, ಇವತ್ತು ನಡೆದಂತಹ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಏನೇನಾಯ್ತು ಸರ್? ಏನೆಲ್ಲ ಚರ್ಚೆ ಆಯ್ತು? ಇತ್ತಮ್ಮ, ಒಂದು 15-16 ಸಬ್ಜೆಕ್ಟ್ ಇತ್ತು. ಜೊತೆಗೆ ಹಿಂದುಳಿದ ವರ್ಗಗಳ ಆಯೋಗ ರಚನೆ ಮಾಡಿದ್ರಲ್ಲ, ಅವರು ವರದಿ ಕೊಟ್ಟಿದ್ರಲ್ಲ, ಅದು ಕೂಡ ಮಣ್ಣೆ ಆಯಿತು. ನಮಗಿನ್ನೂ ಕಾಪೀಸ್ ಕೊಟ್ಟಿಲ್ಲ. ಶಿವರಾಜ್ ತಂಗಡಿ ಅವರಿಗೆ ಮುಖ್ಯಮಂತ್ರಿಗಳು ಮಂತ್ರಿಗಳಿಗೆಲ್ಲ ಕಾಪೀಸು ಎಲ್ಲ ಕಳಿಸಿ ಅಂತ ಹೇಳಿದ್ದಾರೆ, ರಿಪೋರ್ಟ್ ಕಾಪೀಸು. 17ನೇ ತಾರೀಕು ಕ್ಯಾಬಿನೆಟ್ ಮೀಟಿಂಗ್ ಇದೆ. ಇದು ಒಂದೇ ಸಬ್ಜೆಕ್ಟು. ನಮಗೇನು ಅದು ರಿಪೋರ್ಟ್ ಮಂಡನೆ ಮಾಡಿದ್ದಾರೆ, ನಮ್ಗೆ ಕೊಡ್ತಾರೆ. ನಾವು ಓದ್ಕೊಂಡು ಆಮೇಲೆ. ಭ್ರಷ್ಟಾಚಾರ ಆರೋಪ ಮರೆಮಾಚಲು ಜಾತಿಗಣತಿ ವರದಿ ಬಳಕೆ. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಮುಗಿಬಿದ್ದ ಆರ್ ಅಶೋಕ್. ಸಿದ್ದರಾಮಯ್ಯ ಸಂಪುಟದ ಸಚಿವರು ಸರ್ಕಾರದ ವಿರುದ್ಧ ದಿನಕ್ಕೊಂದು ಹಗರಣ ಹೊರಬರ್ತಿದೆ. ಕೆಲವೇ ದಿನಗಳ ಹಿಂದೆ ಸಿದ್ದರಾಮಯ್ಯ ವಿರುದ್ಧ 500 ಕೋಟಿ ರೂಪಾಯಿ ಕಿಕ್ ಬ್ಯಾಕ್ ಆರೋಪ ಕೇಳಿಬಂದಿತ್ತು. ಸಚಿವರ ಒಂದೊಂದೇ ಕರ್ಮಕಾಂಡ ಹೊರಬರ್ತಿದೆ. ವಿಧಾನಸೌಧದ ಸಚಿವರ ಕಚೇರಿಗಳು ಕಲೆಕ್ಷನ್ ಸೆಂಟರ್ಗಳಾಗಿ ಮಾರ್ಪಟ್ಟಿವೆ. ಸರ್ಕಾರ ಮತ್ತು ಸಿಎಂ ವೈಫಲ್ಯ ಮರೆಮಾಚಲು ಮತ್ತು ಎಲ್ಲಿ ಸಿಎಂ ಕುರ್ಚಿಯಿಂದ ಕೆಳಗಿಳಿಯೋ ಸನ್ನಿವೇಶ ಸೃಷ್ಟಿಯಾಗುತ್ತೋ ಅನ್ನೋ ಕಾರಣಕ್ಕೆ ಈಗ ಜಾತಿ ಗಣತಿ ವರದಿ ಮಂಡನೆ ಮಾಡ್ತಿದ್ದಾರೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಆರೋಪಿಸಿದ್ದಾರೆ. ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತನಾಡಿದ ಆರ್ ಅಶೋಕ್ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಆರ್ ಅಶೋಕ್ ಏನು ಹೇಳಿದ್ದಾರೆ ಅಂತ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಇದು ಅವೈಜ್ಞಾನಿಕ ಆಗಿ ಮಾಡಿದ್ದಾರೆ, ಸೈಂಟಿಫಿಕ್ ಆಗಿ ಮಾಡಿಲ್ಲ. ಕಾಂಗ್ರೆಸ್ ಅಲ್ಲೇ ಬಹಳ ಜನ ವಿರೋಧ ಇದ್ದಾರೆ. ಲಿಂಗಾಯತರು, ಒಕ್ಕಲಿಗರು, ಬೇರೆ ಬೇರೆ ಜಾತಿಯವರೆಲ್ಲ ವಿರೋಧ. ಇದು ಸಿದ್ದರಾಮಯ್ಯ ಪ್ರಾಯೋಜಿತವಾದಂಥ ಜಾತಿ ಸಮೀಕ್ಷೆ. ಅವ್ರು ಹೆಂಗೆ ಬೇಕೋ ಹಂಗೆ ಮಾಡಿದ್ದಾರೆ. ಅದಕ್ಕೆ ಯಾವುದೇ ಅರ್ಥ ಇಲ್ಲ. ಸೈಂಟಿಫಿಕ್ ಆಗಾದರೆ ನಾವು ವೆಲ್ಕಮ್ ಮಾಡ್ತೀರಿ. ನಾವು ವಿರೋಧಿಗಳೇನಲ್ಲ. ಇದು ಸೈಂಟಿಫಿಕ್ ಅಲ್ಲ. ಸ್ವಪಕ್ಷೀಯರೇ ವಿರೋಧ ವ್ಯಕ್ತಪಡಿಸಿದ್ರು, ವರದಿ ಮಂಡನೆ ಏಕೆ? ಇದೊಂದು ಅವೈಜ್ಞಾನಿಕ ವರದಿ ಎಂದ ನಿಖಿಲ್ ಕುಮಾರಸ್ವಾಮಿ. ಸರ್ಕಾರದ ಜಾತಿಗಣತಿ ವರದಿಗೆ ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ಯಾವುದೇ ಮನೆಗಳಿಗೂ ಭೇಟಿ ಕೊಡದೆ ಮಾಡಿರೋ ಸರ್ವೆ ಇದು. ಅವರ ಪಕ್ಷದಲ್ಲೇ ಆಂತರಿಕವಾಗಿ ವರದಿಗೆ ವಿರೋಧ ವ್ಯಕ್ತವಾಗ್ತಿದೆ. ಇದೊಂದು ಅವೈಜ್ಞಾನಿಕ ವರದಿ. ಇದನ್ನ ಹೇಗೆ ಸರ್ಕಾರ ಜಾರಿಗೆ ತರುತ್ತೆ ಅಂತ ಅವರು ಪ್ರಶ್ನಿಸಿದ್ದಾರೆ. ಸ್ವಪಕ್ಷೀಯರ ಜೊತೆಗೆ ವಿಪಕ್ಷಗಳ ವಿರೋಧದ ನಡುವೆ ಸಂಪುಟ ಸಭೆಯಲ್ಲಿ ಜಾತಿ ಜನಗಣತಿ ವರದಿ ಮಂಡನೆಯಾಗಿದೆ. ಆದರೆ ವರದಿಯನ್ನ ಮೂಲ ರೂಪದಲ್ಲಿಯೇ ಸ್ವೀಕಾರ ಮಾಡ್ತಾರಾ? ಪ್ರಬಲ ಸಮುದಾಯಗಳ ನಾಯಕರ ಒತ್ತಡದಿಂದಾಗಿ ವರದಿಯನ್ನ ತಿರಸ್ಕಾರ ಮಾಡ್ತಾರಾ ಅನ್ನೋದಕ್ಕೆ ಏಪ್ರಿಲ್ 17 ಗುರುವಾರ ಉತ್ತರ ಸಿಗಲಿದೆ.